ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಬಾಗಿಲು ಸೌಂಡ್ ಆಗ್ತಿದೆ, ಗಾಳಿ ಬರ್ತಿದೆ ಗೈಸ್. ಇವತ್ತು ಮಂಗಳವಾರ, ಸೊ 8 ಅನಿಸುತ್ತೆ, ಗೊತ್ತಿಲ್ಲ ಕರೆಕ್ಟಾಗಿ. ಸೊ ನಾನು ಹೊರಟಿರೋದು ಉಜಿರೆಗೆ. ಟೈಮ್ ಹತ್ರ 3:45 ಆಗ್ತಾ ಬಂತು. 4 ಗಂಟೆಗೆ ಹೋಗುವ ಅಂತ ಹೇಳಿದ್ಲು ವಿನು, ಹಾಗಾಗಿ ಉಜಿರೆಗೆ ಹೊರಟಿದ್ದೇನೆ. ಉಜಿರೆಗೆ ಏನಕ್ಕಂದರೆ ನಮ್ಮದಿಲ್ಲಿ ಗಣೇಶ್ ಮಂಟಪನ, ಕಲ್ಯಾಣ ಮಂಟಪನ ಏನೋ ಗೊತ್ತಿಲ್ಲ, ಉಜಿರೆಯಲ್ಲಿ 180 ರೂಪೀಸ್ಗೇನೋ ಥಿಂಗ್ಸ್ ಎಲ್ಲ ಬಂದಿದೆ ಅಂತೆ. ಸೊ ಹಾಗಾಗಿ ಜಸ್ಟ್ ನೋಡಿ ಬರುವ ಅಂತೇಳಿ ಹೋಗು ಅಂತ ಹೇಳಿದ್ಲು. ಹಾಗಾಗಿ ಹೊರಟ್ವಿ. ಅವಳಂದು ಆಫ್ಟರ್ನೂನ್ ಹೋಗು ಅಂತೇಳಿ, ನಾನು ಬಿಸಿಲಿದೆ ಬೇಡ ಅಂತಂದೆ. ಇವಾಗ ಸಂಜೆ ಹೋಗು ಅಂತ ಹೇಳಿದೆ, ಬಿಸಿಲೆಲ್ಲ ಸ್ವಲ್ಪ ಕಡಿಮೆ ಆಗ್ತದಲ್ಲ ಅಂತ. ಬಟ್ ಅವಳು ಹೇಳಿದ್ದು ಮಳೆ ಬರ್ತದೆ ಅಂತ. ನಾನು ದೊಡ್ಡ ಜನರಾಗಿ ಹೇಳಿದೆ ಮಳೆ ಬರಲ್ಲ ಅಂತ. ಬಟ್ ಇಲ್ಲಿ ನೋಡಿ ಮಳೆ ಬರ್ತಾ ಇದೆ ಆ್ಯಂಡ್ ಗಾಳಿಗೆ ಬಾಗಿಲು ಅವಾಗದಿಂದ ಬಡ್ಕೊಳ್ತಾ ಇದೆ ರೂಮಿದು. ಸೊ ಫುಲ್ ಕತ್ಲಾಗಿದೆ ಗೈಸ್. ಕ್ಲಾಸ್ ಅಮ್ಮ ಮಾಡಿ ಕ್ಲಾಸ್ ಓಪನ್ ಮಾಡಿದ್ದೆ ನಾನು. ಕ್ಲಾಸ್ ಓಪನ್ ಮಾಡಿದೆ ಗೈಸ್, ಹಾಗಾಗಿ ಅದು ಎಂತ ಗಾಳಿಗೆ ಫುಲ್ ಕತ್ಲಿದೆ. ಫುಲ್ಲು ಗಾಳಿ ಬರ್ತಿದೆ ಗೈಸ್ ನೋಡಿ, ಸ್ವಲ್ಪ ಮಳೆ ಆ್ಯಂಡ್ ಫುಲ್ ಗಾಳಿ. ಹೋಗೋಕ್ಕಾಗಲ್ಲ ಅನಿಸುತ್ತೆ ಗೈಸ್, ಗಾಳಿ ಮಳೆ ಬರ್ತಿದೆ. ನಾನು ಇಲ್ಲೇ ಹತ್ತಿರ ಅಲ್ವ ಅಂತೇಳಿ ವಾಚ್ ಏನು ಹಾಕಿಲ್ಲ, ಸೀದಾ ಇಯರಿಂಗ್ ವಾಚ್ ಎಲ್ಲ ಶೇಡ್. ಬರ್ತಿ 4 o'clock ಆಯಿತು ಆ್ಯಂಡ್ ಮಳೆನೂ ನಿಂತಿತ್ತು ನೋಡಿ. ಸೊ ನಾನು ರೆಡಿಯಾಗಿ ಕೂತಿದ್ದೇನೆ, ಇಲ್ಲೇ ಹತ್ತಿರ ಅಲ್ವಾ ಅಂತೇಳಿ. ಆ್ಯಂಡ್ ಗೊತ್ತಿಲ್ಲ ಇವಾಗ ಏನಾಗುತ್ತೆ, ಹೋಗೋದಿಲ್ವಾ ಅಥವಾ ಎಂತಂತ ಗೊತ್ತಿಲ್ಲ. ಸೊ ಮಳೆ ನಿಂತಿತ್ತು, ಏನು ಮಾಡ್ತಾರೆ ಗೊತ್ತಿಲ್ಲ. ನಾನು ವಿನೋತ ಮತ್ತು ಸುಮಾರ್ಥ ಬರ್ತಾರಲ್ಲ ಗೊತ್ತಿಲ್ಲ, ಮನೆಯಲ್ಲೇ ಇದ್ದೀನಲ್ವ, ಹಾಗಾಗಿ ಹೋಗು ಅಂತ ಹೇಳಿದ್ದಕ್ಕೆ ರಪ್ಪ ಓಕೆ ಅಂತ ಅಂದೆ ನಾನು. ಸೊ ನೋಡುವ ಏನೆಲ್ಲ ಇದೆ ಅಂತ ಗೊತ್ತಾಗುತ್ತೆ, ಕಮ್ಮಿಗೆ ಏನೆಲ್ಲ ಸಿಗುತ್ತೆ ಅಂತ ಗೊತ್ತಾಗುತ್ತೆ ಗೈಸ್. ನಾನು ಎಂತ ಪರ್ಚೇಸ್ ಮಾಡೋ ಐಡಿಯಾದಲ್ಲಿ ಇಲ್ಲ, ಬಟ್ ನೋಡುವ ಹೋದ ನಂತರ ಏನಾಗುತ್ತೆ ಅಂತೇಳಿ. ಆ್ಯಂಡ್ ಇವತ್ತು ಸ್ಟಿಚ್ ರಿಮೂವ್ಗೆ ಹೋಗಲಿಕ್ಕಿತ್ತು ಗೈಸ್, ಬಟ್ ನಂದು ಡಾಕ್ಟ್ರಿಗೆ ಇನ್ನೂ ಫೀವರ್ ಕಡಿಮೆ ಆಗಿಲ್ಲ ಅಂತೆ. ಸೊ ಹಾಗಾಗಿ ಗುರುವಾರ ಬರಲಿಕ್ಕೆ ಹೇಳಿದ್ದಾರೆ ಆ್ಯಂಡ್ ಗುರುವಾರ ಹೋಗೋದು ಮಂಗಳೂರಿಗೆ. ಇಲ್ಲದ್ರೆ ಇಷ್ಟೊತ್ತಿಗೆ ಹೋಗ್ತಾ ಇದ್ವಿ ಅಲ್ಲಿ ರೀಚ್ ಆಗ್ತಿದ್ವಿ ಇಷ್ಟೊತ್ತಿಗೆ ನಾವು ಮಂಗಳೂರಲ್ಲಿ. ಬಟ್ ಇಟ್ಸ್ ಓಕೆ, ಗುರುವಾರ ಹೋಗೋದು. 2 ಸ್ಟಿಚ್ ಇದೆ, ಸಮ್ಟೈಮ್ಸ್ ಅದು ಇಚ್ಚಿಂಗ್ ಆಗುತ್ತೆ, ಮತ್ತು ಅದು ಸ್ಟಿಚ್ಚಿದು ಈ ದಾರ ಇದೆಲ್ಲ ಗೈಸ್, ಅದು ಚುಚ್ಚದಾಗುತ್ತೆ ಕೆಲವೊಂದು ಸರಿ. ನಿನ್ನೆ ನೈಟ್ ಹಾಗೆ ಆಗ್ತಿತ್ತು ನನಗೆ. ಸೊ ನೋಡಿ ಅವರಿಗೋಸ್ಕರ ವೆಯ್ಟಿಂಗ್. 30% ಚಾರ್ಜ್ ಇದೆ ಮೊಬೈಲಲ್ಲಿ, ಕರೆಂಟ್ ಬೇರೆ ಇಲ್ಲ ಗೈಸ್. ನೋಡಿ ಇವಾಗ ಬಂದ್ವಿ ಇಲ್ಲಿಗೆ. ಹಲೋ, ಟೈಮ್ ಎಷ್ಟು ಗೊತ್ತಾ? 4:50. ಇವರಿಗೆ ವೆಯ್ಟ್ ಮಾಡಿ ಸಾಕಾಯಿತು ನನಗೆ. ಗೈಸ್ ಒಳಗಡೆ ಬಂದ್ವಿ. ವೆಯ್ಟ್, ನಂದು ಕ್ಯಾಮರಾ ಹನಿ ಬೀತಿದೆ. ಸೊ ಅವರಲ್ಲಿ ಹಿಂದೆ ಇದ್ದಾರೆ, ನಮ್ಮದು ಆದು ಬಾಬು ಮುಂದೆ ಇದೆ. ಬಂಗಿರಲಿ ಮುಂದೆ ಐ ಚಿಕ್ಕಿಗಾಮ ಕೊಲ್ಲಪ್ಪ. ಹಾಂ ಇದೆ ಹಂಚು ಇದೆ. ಆಹಾ ಅಂಚು ತಿಂಚು ಇರ್ಬಾ ಬಿಂದು. ನೋಗೆ ಎಂತ ಬೇಕಿದ್ರು ತೊಗೊಳ್ಳಿ ಗೈಸ್, 180 ರೂಪೀಸು. ಸೊ ಇದೆರಡು ಪ್ಲಾಜಾ ತೊಗೊಂಡಿದ್ದೇನೆ, ಮೆಟೀರಿಯಲ್ ಒಳ್ಳೆದಿದೆ, ನೋಡಬೇಕು. ನಾವೆಲ್ಲ ಶಾಪಿಂಗ್ ಮಾಡ್ತಿದ್ದೇವೆ, ಇವಂದೇನೋ ಕಿತಾಪತಿ ಆಗ್ತದೆ ಎಂಚಿನೆಯ ನೋಡಿ ಗೈಸ್. ಕಿತಾಪತಿ ಮಾಡ್ತಿದ್ದಾನೆ. ನೆರ್ಪೇರು ಬಂಗಾರ ಅಲ್ಲೇ ದಿಲಿ ನೆರ್ಪೇರು ಹಾಕು ರವೆ. ಹೊರಟ್ವಿ ಆ್ಯಂಡ್ 2 ಐಟಮ್ಸ್ ತಗೊಂಡೆ. ಬಿಕಾಸ್ ಬಲೆ ಬಂಗಾರ
ಕಾಣ್ತಿಲ್ಲಂತೆ ಅವಳು. ಇವಾಗ ಮನೆಗೆ ಅಲ್ಲಿ ಎಂತ ತಗೊಳ್ಳಿಲ್ಲ ಅಂತ ಹೇಳಿ ನೋಡಿ, ಬಾಬನ ಅಂಗಡಿಯಿಂದ ಇದು ಸ್ನೇಹಿಯಪ್ಪ ಇದೆಲ್ಲ ತಗೊಂಡದು. ಆ್ಯಂಡ್ ಇವಳು ಬರ್ತಿರ್ಲಿಲ್ಲ, ಇವ್ ಮಗು ನಾನು ಇಳಿಯೋದು ನೋಡಿ ಬರ್ತೇನೆ ಅಂತ ಅವನ್ಸ್ ಕೂಡ ಬಂದ ನೋಡಿ. ಅದು ಬಲಿ ಬಲಿ ಬೇಗಲಿ ಬಂದ್ವಿ ಮನೆಗೆ. ಆ್ಯಂಡ್ ಮೊನ್ನೆ ಕೋಡೆದ ಸುರಾತ್ ನದಿಯವು ಕಲ್ಕತ್ತದ ನಿನ್ನೆ ಶುರುವಾಗಿದೆ. ನಿನ್ನೆ ಇಲ್ಲೆಲ್ಲ ಹೇಳ್ಕೊಂಡು ಹೋಗಿದ್ದಾರೆ ಇದು 180 ರೂಪೀಸ್ಗಿದೆ ಅಂತೇಳಿ. ಒಂದು ನೋಡಿ ಎಂತ ಬಾ ಚಾಕ್ಲೇಟ್ ತೆಗೆದುಕೊಳ್ಬೇಕಂತ ಗೈಸ್. ಆಮಕೊಲ್ಲಿ ಚಿಕ್ಕಿಗೆ ಆಮಕೊಲ್ಲಿ ಪಪ್ಪೆ ಇಡಿ 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 ಎಂತಲ್ಲ ಬಂಗಾರ ನೋಡುದು ನೋಡಿ ಗೈಸ್, ಮುಖನೇ ನೋಡ್ತಿದೆ. ಆ್ಯಂಡ್ ಕ್ಲೋತ್ ಏನು ಅಂದರೆ ಗೈಸ್ 180ಲಿ ನೀವು ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಸಿಗಲ್ಲ, ಬಿಕಾಸ್ 180ಲಿಂತ ಕ್ವಾಲಿಟಿ ಸಿಗ್ತದೆ ನಿಮಗೆ. ಸೊ ಹಾಗಾಗಿ ಈ ಕರ್ಟನ್ಸ್ ಆ್ಯಂಡ್ ಇದು ಏನು ಗೊತ್ತಾ, ಕರ್ಟನ್ಸ್ ಮತ್ತು ಮ್ಯಾಟ್ ಇದೆಲ್ಲ ಗೈಸ್ ಇಲ್ಲಿ ಈ ಥರದ್ದೆಲ್ಲ ಅದೆಲ್ಲ ವರ್ತ್. ಆ್ಯಂಡ್ ಮಿಕ್ಕಿದ್ದೆಲ್ಲ ಡ್ರೆಸ್ಸಸ್ ಎಲ್ಲ ಕೆಲವೊಂದು ಮಕ್ಕಳದು ಅದು ಇದೆಲ್ಲ ಇದೆ, ಟಾಪ್ಸ್ ಎಲ್ಲ ಅದೆಲ್ಲ ಬರ್ತಲ್ಲ ಅನಿಸುತ್ತೆ, ಬಿಕಾಸ್ ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ ಗೈಸ್. ನಾನು ಒಂದೆರಡು ಪ್ಲಾಜಾ ತೊಗೊಂಡಿದ್ದೇನೆ. ಓ ಕಲ್ಲಿ ಇದೆ ಪಪ್ಪಿಗೊಳ್ಳೆ ಇಡಿ 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 ಚಾಕ್ಲೇಟ್ ಗೈಸ್ ಸಿಹಿ ಸಿಹಿ ಆಗ್ತಿದೆ ಇಡಿ. ಆಹಾ ಗುಡ್ ಬಾಯ್ ಚಿಕನ್ ಪಾಪ ಮಂಪಲೆ ಚಿಕನ್ ಪಾಪ ಮಂಪಲೆ ಪಾಪ ಚಿಕ್ಕಿ ಪಾಪ ಮಂಪಲೆ ಜೈಜ ಪಾಪ ಮಂಪಲೆ. ಇದನ್ನ ಓಪನ್ ಮಾಡಿ ಕೊಡ್ಬೇಕಂತ ಇದಕ್ಕೆ. ಆ್ಯಂಡ್ 2 ಪ್ಲಾಜಾ ತೊಗೊಂಡೆ ಗೈಸ್ ಅಷ್ಟೇ. ಬೇಕಂತ ಅಮ್ಮಪ್ಪ ನೋವು ಇಜ್ಜಮ್ಮ ಅವಳು ನದಿ ಒಚ್ಚನ ಕೋಲ್ಪುರಿತ್ತು ನದಿ ಈ ಥರದ್ದು ಒಂದು ಬ್ಲ್ಯಾಕ್ ಕಲರ್ ಪ್ಲಾಜಾ ಗೈಸ್ ಅಷ್ಟೇ. ಇದು ನೋಡಿ ಇದೊಂದು ಅಷ್ಟೇ. ಆ್ಯಂಡ್ ಅನ್ನದ ಒನ್ ಇಸ್ ಮೆರೂನ್ ಕಲರ್ ಗೈಸ್, ಇದು ರೆಡ್ ಥರ ಕಾಣಿಸ್ತದೆ ಬಟ್ ಮೆರೂನ್ ಅಷ್ಟೇ ತೊಗೊಂಡದ್ದು ನಾನು. ಅಯ್ಯೋ ಚಾಕ್ಲೇಟ್ದ ಪುರ ಅಂಟದನ್ ಬಂಗಾರ. ಅವನಮ್ಮಲ್ಲಿ ಬಿಟ್ಟು ಹೋದ್ರು, ಈಗ ಬರ್ತಾರೆ, ಹಾಗಾಗಿ ಸ್ವಲ್ಪ ಮಂಗ ಮಾಡೋದು. ನಾನು ಕರೆಂಟ್ ಇಲ್ಲ ಗೈಸ್, ನಂದು ಆಗಲೇ ಚಾರ್ಜ್ ಇರಲಿಲ್ಲ, ಇವಾಗ 16% ಇದೆ. ಸೊ ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಓಕೆ ಬಾಯ್ ಮುಂಪ್ಲೆಪ್ಪ, ಬಾಯ್ ಮುಂಪ್ಲೆ, ಟಾಟಾ ಮುಂಪ್ಲೆ, ಟಾಟಾ ಪೈನ್ ಕಿಶ್ಕೊಲ್ಲೆ ಪ್ಲೈನ್ ಕಿಶ್ಕೊಲ್ಲೆ. ಸೊ ಈ ವ್ಲಾಗ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೇನೆ ಗೈಸ್. ಓಕೆ ಚಾರ್ಜ್ ಇಲ್ಲ ಹಾಗಾಗಿ. ಆ್ಯಂಡ್ ಉಜಿರೆ ನಿಯರಲ್ಲೆಲ್ಲ ಇದ್ದವರು ಹೋಗಿ ಬರ್ಬೋದು, 180 ರೂಪೀಸ್ಗೆ ನಿಮಗೆ ಇಷ್ಟ ಆದರೆ ತೊಗೊಂಡು ಬರ್ಬೋದು. ಮ್ಯಾಟ್ ಅದು ಇದೆಲ್ಲ ಚೆನ್ನಾಗಿದೆ. ಈ ಕರ್ಟನ್ಸ್ ಎಲ್ಲ ಮಕ್ಕಳ ಡ್ರೆಸ್ ಎಲ್ಲ ಚಿಕ್ಕ ಚಿಕ್ಕದಿದೆ, ಇಷ್ಟ ಆದರೆ ತೊಗೊಂಡು ಬನ್ನಿ. ಓಕೆ ನಾಳೆ ಸಿಗ್ತೀನಿ, ಬಾಯ್ ಬಾಯ್ ಬಂಗಾರ, ಬಾಯ್ ಮಂಪ್ಲೆ ಹೊರ ಬಾಯ್ ಮಂಪ್ಲೆ ಪ್ಲೀಸ್, ಹೊರ ಬಾಯ್ ಮಂಪ್ಲೆ, ಬಾಯ್ ಮಂಪ್ಲೆ ಬಾಯ್ ಮಂಪ್ಲೆ ಚಿಕ್ಕಿನ ಚಾನಲ್ ಬಾಯ್ ಮಂಪ್ಲೆ, ಬಾಯ್ ಮಂಪ್ಲೆ ಬಂಗಾರ, ಬಾಯ್ ಮಂಪ್ಲೆ ಮೂಲೊಂಜಿ ಬಾಯ್ ಮಂಪ್ಲೆಪ್ಪ, ಬಾಯ್ ಮಂಪ್ಲೆ ಬಾಯ್ ಮಂಪ್ಲೆ ನಿಮ್ಮೂಲ್ ಚಿಕ್ಕಿ, ನಿಮ್ಮೂಲ್ ಚಿಕ್ಕಿ ಅಲ್ಲೇ ಚಿಕ್ಕಿ ಚಿಕ್ಕಿ ಒಂದು ಚಿಕ್ಕಿ ಇಂದೆಲ್ಲು ಚಿಕ್ಕಿ ಚಿಕ್ಕಿಗೊಂದು ಜಾಮ ಕೊಲ್ಲೆಪ್ಪ, ಚಿಕ್ಕಿಗೊಂದು ಜಾಮ ಕೊಲ್ಲೆ. ಹಾಂ ಮೂಲೊಂಜಿ ಮೂಲೊಂಜಿ ಮಿತ್ತು ಇಡೀಗ ಇಡಿ ಇಡಿ ಇಡಿ. ಓಕೆ ಗೈಸ್ ನಾಳೆ ಸಿಗ್ತೀನಿ, ಬಾಯ್ ಟಾಟಾ 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 ಅಂಪ್ಲಿ ಟಾಟಾ ಅಂಪ್ಲಿ ಟಾಟಾ ಅಂಪ್ಲಿ ಟಾಟಾ ಅಂಪ್ಲಿ. ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೇನೆ ಗೈಸ್. ಓಕೆ ಬಾಯ್ ಬಾಯ್. ಏನು ಗೊತ್ತಾ, ಟೈಮ್ ಇವಾಗ 9:15 ಆ್ಯಂಡ್ ನಾಳೆ ಕಂಟಿನ್ಯೂ ಮಾಡ್ತೇನೆ ಅಂತಂದಿದ್ದೆ ವ್ಲಾಗ್ನ. ಬಟ್ ಇವಾಗ ಏನಕ್ಕೆ ಶೂಟ್ ಮಾಡ್ತಿದ್ದೇನೆ ಅಂದರೆ ಕರೆಂಟ್ ಇರಲಿಲ್ಲ, ಇವಾಗ ಬಂದು ಒಂದು 10 ಮಿನಿಟ್ಸ್ ಆಯಿತು. ಸ್ವಲ್ಪ ಚಾರ್ಜ್ಗೆ ಇಟ್ಟಿದ್ದು ಇವಾಗ ತೆಗೆದೆ ನಾನು, 9:15 ಬಂತು. ಸೊ ಅದು ಏನು ಗೊತ್ತಾ, ಮನೆಗೆ ಬರ್ತಾರೆ ಕರಂಗೋಲ್ ಅಂತ ಹೇಳಿ, ತುಳುವಲ್ಲಿ ಹಾಗೆ ಹೇಳ್ತಾರೆ, ಬಟ್ ಕನ್ನಡದಲ್ಲಿ ದೇವರ ನನಗೆ ಗೊತ್ತಿಲ್ಲ ಏನು ಹೇಳ್ತಾರೆ ಅಂತೇಳಿ.
ಸೊ ಅದು ಇವಾಗ ಬರ್ತಾ ಇದ್ದಾರೆ, ನಮ್ಮ ಪಕ್ಕದ ಮನೇಲಿದ್ದಾರೆ, ಅದರ ಸೌಂಡ್ ಕೇಳ್ತಾ ಇದೆ. ಹಾಗಾಗಿ ನನ್ನ ರಪ್ಪ ನಿಮ್ಗೊಂದು ತೋರಿಸುವ ಅಂತೇಳಿ ವ್ಲಾಗ್ ಕಂಟಿನ್ಯೂ ಮಾಡುವಂತೇಳಿ ಕ್ಯಾಮರಾ ಆನ್ ಮಾಡ್ಕೊಂಡಿದ್ದೇನೆ. ಚಾರ್ಜ್ ಬೇರೆ ಇಲ್ಲ, ಕರೆಂಟ್ ಬಂದು 5 ಮಿನಿಟ್ಸ್ ಆಯಿತು. ನಮ್ಮೂರಲ್ಲಿ ಏನೋ ಗಾಳಿ ಜೋರು ಮಳೆ ಬರ್ತಿತ್ತಲ್ಲ, ಆಗ ಕಂಬ ಏನೋ ಬಿದ್ದು, ಹಾಗಾಗಿ ಕರೆಂಟ್ ಲೇಟ್ ಅಂತ ಹೇಳಿದರು. ಇವಾಗ ಬಂತು 9:30ಗೆಲ್ಲ. ಸೊ ಹಾಗಾಗಿ ನಾನು ವೀಡಿಯೋ ಮಾಡುವಂತೇಳಿ ಇವಾಗ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೇನೆ. ಸೊ ಫ್ರೆಶ್ ಅಪ್ ಎಲ್ಲ ಆಗಾಯಿತು. ನಂದು ತಲೆ ಸ್ನಾನ ಮಾಡಿರಲಿಲ್ಲ, ಬಿಕಾಸ್ ನಿನ್ನೆ ಮಾಡಿದ್ದೇನಲ್ಲ, ಹಾಗಾಗಿ ಚಾರ್ಜ್ ಇರಲಿಲ್ಲ ಎಡಿಟ್ ಮಾಡಲಿಕ್ಕೂ ವ್ಲಾಗ್ನ, ಹಾಗಾಗಿ ಹಾಗೆ ಇಟ್ಟಿದ್ದೆ ಸ್ವಲ್ಪ ಚಾರ್ಜ್ ಆಗಲಿ ಅಂತ. ಇವಾಗ ಚಾರ್ಜ್ ಆಗಿದೆ. ಸೊ ಅವ್ರು ಬಂದಾಗ ನಾನು ತೋರಿಸ್ತೇನೆ ನಿಮಗೆ. ಅದು ಏನು ಗೊತ್ತಾ, ಮೈ ಮೇಲೆ ಸ್ಮಾಲ್ ವೈಟ್ ಕಲರ್ ಇದು ಬೊಟ್ಟಿಟ್ಟು ಕೈಯಲ್ಲೇನೋ ಸೊಪ್ಪಿಟ್ಕೊಂಡು ಏನು ಹಾಡು ಹೇಳ್ತಾ ಅವರು ಕುಣಿತಾರೆ. ಸೊ ಅವ್ರಿಗೇನಾದರೂ ಇಷ್ಟ ಬಂದದ್ದು ಅಕ್ಕಿ ಆರ್ ತೆಂಗಿನಕಾಯಿ ಆ್ಯಂಡ್ ಮೆಣಸು ಅಮೌಂಟು ಆ ಥರ ಏನಾದರೂ ಕೊಡ್ಬೋದು. ಸೊ ಅವ್ರು ಬರ್ತಾರೆ, ಅದು ತೋರಿಸ್ತಾರೆ. ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಅಷ್ಟರ ಬಗ್ಗೆ ನಾಲೆಜ್ ಕೂಡ ಇಲ್ಲ ನನಗೆ. ಸೊ ನಮ್ಮ ತುಳುವಲ್ಲಿ ಕರ್ಗೋಲ್ ಅಂತ ಹೇಳ್ತಾರೆ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ, ನೀವೇನಾದರೂ ನೋಡಿದ್ರು ಕಮೆಂಟ್ ಮಾಡಿ. ಸೊ ಅವ್ರು ಬಂದಾಗ ನಾನು ತೋರಿಸ್ತೇನೆ. ಓಕೆ, ಬಾಜಿ ಇನ್ನು ಬಂದಿಲ್ಲ ಇವಳು ನೋಡಿ, ವೆಯ್ಟ್ ಮಾಡ್ತಾ ಇದ್ದಾಳೆ ಚಿನುಮ. ಆ ಕಡೆ ಮನೇಲಿದ್ದಾರೆ ಅನಿಸುತ್ತೆ ಗೈಸ್. ವಾಲ್ಟೇಜ್ ಇಲ್ಲ, ವಾಲ್ಟೇಜ್ ಇಜ್ಜಿ ಅಂತ ಹೇಳ್ತಿದ್ದೇನೆ, ವಾಲ್ಟೇಜ್ ಇಲ್ಲ ಗೈಸ್. ತುಳು ಕನ್ನಡ ಎರಡೂ ಮಿಕ್ಸ್ ಆಗ್ತಿದೆ. ಚಿನುಮರಿ ಶೀ ಈಸ್ ಪ್ರೆಗ್ನೆಂಟ್ ಗೈಸ್. ಅವ್ರು ಆ ಕಡೆ ಮನೆಯಿಂದ ಸೀದಾ ಸ್ಟ್ರೈಟ್ ರೂಟಲ್ಲಿ ಹೋದರು. ಈ ಸೈಡ್ ಯಾವಾಗ ಬರ್ತಾರೆ ಗೊತ್ತಿಲ್ಲ. ಸೊ ಬಂದಾಗ ಶೂಟ್ ಮಾಡ್ತೇನೆ. ಐ ಥಿಂಕ್ ಅವ್ರು ಬರಬೇಕಾದ್ರೆ 1 ಗಂಟೆ 2 ಗಂಟೆ 12:30 3 ಗಂಟೆ ಆ ಥರನೂ ಆಗ್ಬೋದು. ಸೊ ಅದೇ ಟೈಮಲ್ಲಿ ಬರೋದು ಅವರು. ಬಟ್ ನಾನು ಈ ಸೈಡಿಂದ ನಮ್ಮ ಮನೆ ಸೈಡಿಂದ ಹೋದಾಗ ಇಲ್ಲಿಗೂ ಬರ್ತಾರೆ ಅಂದ್ಕೊಂಡೆ. ಮೇ ಬಿ ಅಲ್ಲೆಲ್ಲ ಕವರಾಗಿ ಈ ಕಡೆ ಬರ್ಬೋದು. ಸೊ ಆವಾಗ ತೋರಿಸ್ತೇನೆ ನಾನು. ಆವಾಗ ಫುಲ್ ನಿದ್ದೆಗಾನಲ್ಲಿ ಇರ್ತೇನೆ ಅನಿಸುತ್ತೆ. ಆ್ಯಂಡ್ ಇವಾಗ ಸದ್ಯಕ್ಕೆ ಎಲ್ಲಿದೆ ಚಾರ್ಜ್ಗೆ ಇರ್ತೇನೆ ಗೈಸ್. ಓಕೆ, ಆ್ಯಂಡ್ ನೋಡು ಅವ್ರು ಬಂದಾಗ ಶೂಟ್ ಮಾಡ್ತಾನೆ. ಆ್ಯಂಡ್ ನಿದ್ದೆ ಬಂದಿರುತ್ತೆ ಏನೋ ಗೊತ್ತಿಲ್ಲ ನನಗೆ. ನಿದ್ದೆ ಬಂದರೂ ಬರ್ದಿದ್ರು ಶೂಟ್ ಮಾಡ್ತಾನೆ. ಓಕೆ, ಬಾಯ್. ಗೈಸ್ ಅವ್ರು ಬಂದು ಹೋದರು. ಟೈಮ್ ಕರೆಕ್ಟಾಗಿ ನೋಡಿ ಕಾಣಿಸ್ತಿದೆಯಾ, 12:03 ಆಗಿದೆ. ಸೊ ಅವ್ರು ಹೋದರು, ಲೈಟೆಲ್ಲ ಆಫ್ ಮಾಡಿದೆ. ಇನ್ನೂ ಮಲ್ಕೊಳ್ಳೋದು ಗೈಸ್. ಸ್ವಲ್ಪ ಎಡಿಟಿಂಗ್ ಇದೆ, ಅದು ಎಡಿಟಿಂಗ್ ಆಗಿ ಮಲ್ಕೊಳ್ಳೋದು. ಆ್ಯಂಡ್ ನಾಳೆ ಮಂಗಳೂರಿಗೆ ಹೋಗ್ಲಿಕ್ಕಿದೆ. ಏನಕ್ಕೆ ಅಂತೇಳಿ ನಾಳೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಲ್ಲ ಅವಾಗ ಹೇಳ್ತೀನಿ. ಓಕೆ, ಇವಾಗ ಗುಡ್ ನೈಟ್, ಟೇಕ್ ಕೇರ್, ಲವ್ ಯು, ಸ್ಲೀಪ್ ವೆಲ್, ಬಾಯ್. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ನನ್ನ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ. ಇದು ಬುಧವಾರ 9th. ಸೊ ಟೈಮ್ ಆಗಿದೆ ಹತ್ರ 8:15 ಗೈಸ್. ಆ್ಯಂಡ್ ನೆನ್ನೆ ಹೇಳಿದ್ದೇನೆಲ್ಲೋ ಗೊತ್ತಿಲ್ಲ ನೈಟು. ಸೊ ಮಂಗಳೂರಿಗೆ ಹೋಗ್ಲಿಕ್ಕಿದೆ ಅಂತೇಳಿ. ಸೊ ಹಾಗಾಗಿ ಹೊರಡ್ತಾ ಇದ್ದೇನೆ ನಾನು ಮಂಗಳೂರಿಗೆ. ಏನಕ್ಕಂದರೆ ಏನಪ್ಪಾಯ್ ಹಾಸ್ಪಿಟಲ್ಗೆ ಗೈಸ್. ಬಿಕಾಸ್ ಮೊನ್ನೆ ಅಪ್ಪನಿನ್ನ ಅಡ್ಮಿಟ್ ಮಾಡಿದ್ವಲ್ಲ. ಸೊ ಅಲ್ಲಿ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇಕಿತ್ತು ನಮಗೆ ಅಲ್ಲಿಂದ. ಸೊ ಹಾಗಾಗಿ ನಾನು ಮತ್ತು ಅತ್ತೆ ಹೊರಟಿದ್ದೇವೆ. 11 ಗಂಟೆಗೆಲ್ಲ ಇರಬೇಕು. ಸೊ ಹಾಗಾಗಿ 8:30 8:45 ಹೋದರೆ ಕರೆಕ್ಟ್ ಆಗುತ್ತೆ ಅಲ್ಲ. ಬಿಕಾಸ್ 2 ಬಸ್ ಚೇಂಜ್ ಮಾಡಬೇಕು ನಮಗೆ. ಇಲ್ಲಿಂದ BC ರೋಡ್ ಹೋಗಿ BC ರೋಡಿಂದ ಮೆಲ್ಕರಿಂದ ಮತ್ತೆ ಏನು ಆ ಕಡೆ ದೇರಳಕಟ್ಟೆ ಸೈಡ್ ಹೋಗಬೇಕು. ಸೊ ಹಾಗಾಗಿ 8:30 8:45 ಹೋದರೆ ಕರೆಕ್ಟ್ ಆಗುತ್ತೆ ಅಲ್ಲ ಅಂತೇಳಿ ಹೊರಟ್ವಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಆಯಿತು ನನ್ನದು. ಸೊ ನಾವು ಹೊರಡ್ಬಿಟ್ಟು ಆಮೇಲೆ ಸಿಗ್ತೇನೆ ಗೈಸ್ ನಿಮಗೆ. ಓಕೆ, ಬಾಯ್. ಕರೆಕ್ಟ್ 8:30 ಆಗಿದೆ. 8:45 ಅಷ್ಟೊತ್ತಿಗೆಲ್ಲ ಹೋಗೋದು. ಅತ್ತೆ ಬರ್ತಾರೆ ಇಲ್ಲಿಗೆ. ಆ್ಯಂಡ್ ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೇನೆ. ಈ ಶರ್ಟ್ ಮತ್ತು ಮೆರೂನ್ ಕಲರ್ ಶರ್ಟ್ ಆ್ಯಂಡ್ ಬ್ಲೂ ಜೀನ್ಸ್ ಹಾಕ್ಕೊಂಡಿದ್ದೀನಿ. ಇಯರಿಂಗ್ ಹಾಕ್ಕೊಂಡಿಲ್ಲ, ಬಿಕಾಸ್ ಕಿವಿಗೆ ಮುಲಾಮ್ ಹಚ್ಚಿದ್ದೇನೆ ಗೈಸ್. ಹಾಗಾಗಿ ಮತ್ತೆ ಬೇಡ ಅಂತ ಹೇಳಿ ಆಯಿತು. ಜಸ್ಟ್ ಹೋಗಿ ಬರೋದಲ್ಲ ಹಾಗಾಗಿ. ಆ್ಯಂಡ್ ಒಬ್ಬರು ಕಮೆಂಟ್ ಮಾಡಿದರು, ಮತ್ತೆ ಶುರು ಮಾಡಿದ್ದೀರ ಸೋ ಹೇಳಲಿಕ್ಕೆ ಅಂತೇಳಿ. ಅದು ಗ್ಯಾಪಲ್ಲಿ ಬರುತ್ತೆ ಗೈಸ್, ಗೊತ್ತೇ ಆಗಲ್ಲ ನನಗೆ. ಮತ್ತು ನೀವು ಕಮೆಂಟ್ ಮಾಡಿದ್ದು ನೋಡಿ ವ್ಲಾಗ್ ಮತ್ತೆ ರಿಟರ್ನ್ ನೋಡ್ತೇನಲ್ಲ, ಅವಾಗ ಗೊತ್ತಾಗುತ್ತೆ ಓ ಹೌದು ಅಂತೇಳಿ.
ಕಡಿಮೆ ಮಾಡ್ತೀನಿ, ನೋಡುವ. ಮಾತಾಡಬೇಕಾದ್ರೆ ಗ್ಯಾಪಲ್ಲಿ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಹೊರಡಿ ಆಯಿತು. ಅಂತ ನಾನು ಇದೊಂದು ಚಿಕ್ಕ ಬ್ಯಾಗ್ ಇಟ್ಕೊಡ್ತೇನೆ, ನಂದೇನಿಲ್ಲ ಥಿಂಗ್ಸ್, ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೋತಾರೆ ಗೈಸ್. ಇದೊಂದು ಬ್ಯಾಗ್ ಇಟ್ಕೋತೇನೆ ನಾನು. ಹೋಗ್ತಾ ಆಮೇಲೆ ಸಿಗ್ತೇನೆ ನಾನು ನಿಮಗೆ. ನನಗೊಂದು ಸ್ವಲ್ಪ ಒಂದು 10 ಮಿನಿಟ್ಸ್ ಒಂದು ಸ್ವಲ್ಪ ಕೆಲಸ ಇದೆ, ಅಷ್ಟೊತ್ತಿಗೆ 8:15 ಆಗುತ್ತೆ ಗೈಸ್. ಹೋಗ್ತಾ ಆಮೇಲೆ ಸಿಗ್ತೇನೆ. ಓಕೆ, ಬಾಯ್. ಇಲ್ಲೇ ಟೈಮ್ 9:15 ಆಯ್ತು, ಅತ್ತೆ ಇನ್ನೂ ಬಂದಿಲ್ಲ. ಸೊ ಆ ಕಡೆಯಿಂದ ಈ ಕಡೆ ಹೋಗ್ತಾ ಇದ್ದೇನೆ ನಾನು. 11 ಗಂಟೆಯಲ್ಲಿ ಇರಬೇಕು, ನೋಡೋ ಎಷ್ಟೊತ್ತಾಗಿ ಆಗುತ್ತೆ, ಎಷ್ಟೊತ್ತಿಗೆ ರೀಚ್ ಆಗ್ತೇವೆ ಅಂತೇಳಿ. ಅಲ್ಲಿ ನಿತ್ಯ ಬಿಸಿಲಲ್ಲಿ ಆಗ್ತಾಯಿಲ್ಲ, ಅದಕ್ಕೆ ಇಲ್ಲೇ ಬಂದೆ ಕೂರ್ಲಿಕ್ಕೆ. ಬಸ್ ಸಿಕ್ತು ಗೈಸ್, ಕೂತ್ಕೊಂಡ್ವಿ, ಸೀಟು ಸಿಕ್ತು. ಆ್ಯಂಡ್ ನನ್ನ ಪಕ್ಕದಲ್ಲಿ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಕೂತಿದ್ರು, ಮತ್ತು ಅವ್ರು ಶಿಫ್ಟಾಗಿ ಹಿಂದ್ಗಡೆ ನೋಡಿ ಕೂತಿದ್ರಲ್ಲ, ಅವ್ರನ್ನ ಸಬ್ಸ್ಕ್ರೈಬರ್ ಗೈಸ್ ಮಾತಾಡಿಸಿದ್ರು. ಆ್ಯಂಡ್ ಹಾಸ್ಪಿಟಲ್ ರೀಚ್ ಆದ್ವಿ. ಅದೆಲ್ಲ ಆದ ನಂತರ ನಮ್ಮ ಕೆಲಸ ಆದ ನಂತರ ಊಟ ಮಾಡಲಿಕ್ಕೆ ಬಂದ್ವಿ ಗೈಸ್. ಊಟ ಅಂತೂ ಸಕ್ಕತ್ತಾಗಿತ್ತು. ಬಂದ್ವಿ ಮನೆಗೆ, ಟೈಮ್ ಕರೆಕ್ಟಾಗಿ 5:20 ಆಯಿತು. ಸೊ ಹೋಗಿರೋ ಕೆಲಸ ಆಯಿತು, ಅದೊಂದು ಖುಷಿ ಇದೆ. ಲೇಟ್ ಆದರೂ ಪರವಾಗಿಲ್ಲ ಬಂದಿರೋದು. ಸಿಕ್ಕಾಪಟ್ಟೆ ತಲೆನೋವು ಆಗ್ತಿದೆ. ಅತ್ತೆ ಅಲ್ಲಿ ಮನೆವರೆಗೂ ಆಟೋದಲ್ಲಿ ಹೋದರು, ನನ್ನ ನಾಗೇಶನ ಆಟೋದಲ್ಲಿ ಇಳ್ಕೊಂಡು ಇವಾಗ ಬಂದೆ ಅಷ್ಟೇ ಮನೆ ಒಳಗಡೆ. ಆ್ಯಂಡ್ ಇನ್ನು ಫಸ್ಟ್ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಬೇಕು. ತಲೆ ಎಲ್ಲೋ ಒಂಥರ ಚುಚ್ಚದಾಗ ಆಗ್ತಿದೆ, ಬಿಕಾಸ್ 2-3 ಬಸ್ ಚೇಂಜ್ ಮಾಡಿ ಹೋಗ್ಲಿಕ್ಕಿತ್ತಲ್ಲ. ಹಾಗಾಗಿ ಬರಬೇಕಾದ್ರೆ 2 ಬಸ್, ಹಾಸ್ಪಿಟಲಿಂದ BC ರೋಡಿಗೆ, BC ರೋಡಿಂದ ಈ ಕಡೆ ನಮ್ಮದು ಉಜಿರೆಗೆ. ಸೊ ಈ ವ್ಲಾಗ್ ನೋಡಿದ್ರಿ ನೀವು, ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೇನೆ. ಆ್ಯಂಡ್ ಬಸ್ಸಲ್ಲಿ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ನನ್ನ ಪಕ್ಕನೇ ಕೂತಿದ್ರು. ಸೊ ಖುಷಿ ಆಯಿತು, ಮಾತಾಡಿಸಿದ್ರು ಅವರು. ಆ್ಯಂಡ್ ಈ ವ್ಲಾಗ್ನ ಎಂಡ್ ಮಾಡ್ತೇನೆ ಗೈಸ್. ನಾಳೆ ಸ್ಟಿಚ್ ರಿಮ್ಯೂಗೆ ಹೋಗ್ಲಿಕ್ಕಿದೆ ಹಾಸ್ಪಿಟಲ್ಗೆ. ಆ್ಯಂಡ್ ಈವ್ನಿಂಗ್ ಇವಾಗ ಮೆಸೇಜ್ ಹಾಕಬೇಕು ಡಾಕ್ಟ್ರಿಗೆ, ಫೀವರ್ ಕಮ್ಮಿ ಆಗಿದೆ ಅಲ್ವಾ ಅಂತೇಳಿ. ಕಮ್ಮಿ ಆದರೆ ಬರಲಿಕ್ಕೆ ಹೇಳ್ತಾರೆ, ಇಲ್ದಿದ್ರೆ ಮತ್ತೆ ಪೋಸ್ಟ್ಪೋನ್ ಮಾಡ್ತಾರೆ, ಗೊತ್ತಿಲ್ಲ. ಮೇ ಬಿ ಕಮ್ಮಿ ಆಗಿರ್ಬೋದು, ಯಾಕಂದರೆ ಸಾಟರ್ಡೇ ಇದ್ದದ್ದು ಮಂಡೇಗೆ, ಟ್ಯೂಸ್ಡೇಗೆ ಹೋಯ್ತು, ಟ್ಯೂಸ್ಡೇ ಇದ್ದದ್ದು ಇವಾಗ ಗುರುವಾರಕ್ಕೆ ಬಂದು ನಿಂತಿದೆ. ಸೊ ನೋಡೋಣ, ನಾಳೆ ಹೋದರೆ ಸೊ ಅಂತ ಹೇಳಬಾರ್ದು, ಸಾರಿ. ನಾಳೆ ಏನಾದರೂ ಇದ್ದರೆ ವ್ಲಾಗ್ ಮಾಡ್ತೇನೆ, ಸ್ಟಿಚ್ ರಿಮ್ಯೂಗೆ ಹೋಗೋಕ್ಕಿದ್ರೆ, ಇಲ್ದಿದ್ರೆ ಇಲ್ಲ ಗೈಸ್. ಆ್ಯಂಡ್ ಈ ವ್ಲಾಗ್ ನಾನು ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.